ಯಶ್ ಅವರ ಕಾಲೆಳೆಯುವಂಥದ್ದು ಅಥವಾ ಅವ್ರ ಸಿನಿಮಾಗೆ ತೊಂದರೆ ಕೊಡುವಂಥ ಉದ್ದೇಶ ನಮ್ದು ಆಗಿಲ್ಲ. ನಮ್ಮ ಉದ್ದೇಶ ಬಹಳ ಸಿಂಪಲ್ಲು. ಏನಂದರೆ, ಏನು ಸೆನ್ಸಾರ್ ಮಂಡಳಿ ಇದೆ, ಇವರು ಟೀಸರ್ಸ್ಗಳ್ನ ರಿಲೀಸ್ ಮಾಡಬೇಕಂದಾಗ ಸರ್ಟಿಫಿಕೇಷನ್ನ ನೀವು ಕೊಡ್ತಾ ಇದ್ದೀರಾ, ಸಂತೋಷ. ಅದನ್ನು ಮ್ಯಾಂಡೇಟರಿ ಸರ್ಟಿಫಿಕೇಷನ್ ಕೊಟ್ಟು ನೀವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡಬೇಕಂದಾಗ, ರಿಲೀಸ್ ಮಾಡಬೇಕಂದಾಗ ಅದನ್ನು ಹೈಲೈಟ್ ಮಾಡಿ ತೋರಿಸಿದ್ರೆ ಮೊನ್ನೆ ಆಗಿದ್ದ ಅವಘಡಗಳು ಆಗಲ್ಲ. ಏನಪ್ಪ ಆಗೋಯ್ತು ಅಂಥ ಅವಘಡ ನಿನಗೆ ಅಂತ ಪ್ರಶ್ನೆ ಕೇಳಿದ್ರೆ, ಯಶ್ ಅಂತ ಹೇಳಿದ್ರೆ ನನಗೂ ತುಂಬ ಇಷ್ಟ. ವಿ ಆಲ್ಸೋ ಫಾಲೋ ಹಿಮ್. ಕನ್ನಡ ಚಿತ್ರಮಂದಿರಕ್ಕೆ ನಾವು ಅವ್ರ ಸಿನಿಮಾ ನೋಡ್ಬೇಕಂತ ಓಡೋಗ್ತೀವಿ, ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತೀವಿ. ಇಂಥ ಒಬ್ಬ ಅಭಿನಯ ಮಾಡುವಂಥ ವ್ಯಕ್ತಿಯ ಸಿನಿಮಾಗಳನ್ನು ನಾವು ಕುಟುಂಬ ಸಮೇತ ಕುಂತು ನೋಡುವಂಥ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಇಂಥ ಒಂದು ಸನ್ನಿವೇಶಗಳಲ್ಲಿ ಅತಿ ಅಶ್ಲೀಲವಾದ ಟೀಸರ್ಸ್ಗಳು ಬಂದುಬಿಟ್ರೆ ಮಕ್ಕಳಿಗೆ ನಾವೇನು ಉತ್ತರ ಕೊಡುವಂಥದ್ದು? ಆಯಿತು, ನಿಮ್ಮ ಮಕ್ಕಳು ನೀವು ನೋಡ್ಕೊಬೇಕಾಗಿತ್ತು ರೀ ಅಂತ ಯಾರೋ ಉಡಾಫೆ ಮಾತು ಹೇಳಿದ್ರು ಕೂಡ ಕಾನೂನು ಇರುವಂಥದ್ದೇನು ಅಂದರೆ, ನೀವು ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಲಾಗಳು ಮಾಡ್ಕೊಂಡಿದ್ದೀವಲ್ಲ, ಮತ್ತು ನಾವು ಮಕ್ಕಳುಗಳನ್ನು ಕಾಪಾಡ್ಕೊಳ್ಳೋಂಥ ದೇಶದ ಕಾನೂನುಗಳಿದ್ದಾವಲ್ಲ, ಅದನ್ನು ತುಳಿದಾಕ್ಬಿಡ್ತೀರಾ? ಹಾಗಾದರೆ ಅವೆಲ್ಲವೂ ವೈಲೇಷನ್ ಆಗೋಯ್ತಲ್ಲ. ಇಲ್ಲ, ನಾನು ಯೂಟ್ಯೂಬು ಫೇಸ್ಬುಕ್ಕಲ್ಲಿ ನನಗೇನು ಲಾ ಅಪ್ಲೈ ಆಗಲ್ಲ ಅಂದರೆ, ಅದಕ್ಕೆ ಈ ಕಂಪ್ಲೇಂಟು ಸೆನ್ಸಾರ್ ಮಂಡಳಿಯವರಿಗೆ. ನಾನು ಈಗ ಪತ್ರದ ಮುಖಾಂತರ ಹೇಳ್ತಾ ಇದ್ದೀನಿ, ನಿಮಗೆ ಕಾನೂನು ಅದು ಅನ್ವಯ ಆಗಿಲ್ಲ ಅಂದರೆ ಅನ್ವಯ ಮಾಡ್ಕೋ. ಯಾಕಂದರೆ ಟೀಸರ್ಗಳನ್ನ ರಿಲೀಸ್ ಮಾಡ್ತಾ ಇರೋಂಥದ್ದು ಥಿಯೇಟ್ರಲ್ಲ, ಟೀಸರ್ಗಳನ್ನ ರಿಲೀಸ್ ಮಾಡ್ತಾ ಇರೋಂಥದ್ದು ಯೂಟ್ಯೂಬು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲೇ. ಇದು ನನಗೆ ಬರಲ್ಲ ಅಂತ ನೀನು ಬಾಕ್ಲು ತಗೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಇದನ್ನು ನೀವು ದಯವಿಟ್ಟು ಕಷ್ಟ ಮಾಡಿಲ್ಲ ಅಂದರೆ ಈಸಿಯಾಗಿರೋ ಆಕ್ಸೆಸ್ಗಳು ಏನಿದ್ದಾವೆ ನೋಡುವಂಥದ್ದು. ಇವಾಗ ನೋಡಿ, ಈಗ ಪೇರೆಂಟಲ್ ಸೆಕ್ಯೂರಿಟೀಸ್ ಇದ್ದಾವೆ, ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿದ್ದೀವಿ ಅವೆಲ್ಲನೂ. ಅವನ್ನೆಲ್ಲ ದಾಟಿ ಬರುವಂಥದ್ದು ಇದು. ಇವತ್ತೇನಾದರೂ ಟಾಕ್ಸಿಕ್ ಸಿನಿಮಾದ ಒಂದು ವಿಚಾರ ಈ ರೀತಿ ಅಡಲ್ಟ್ ವರ್ಷನಪ್ಪ ಒಂದು ಸ್ವಲ್ಪ ಅಂತಂದಿದ್ರೆ ಖಂಡಿತವಾಗ್ಲೂ ನಾವು ಕುಟುಂಬ ಸಮೇತ ಕುಂತ್ಕೊಂಡು ನೋಡ್ತಿರಲಿಲ್ಲ, ಅಥವಾ ನೋಡ್ತಿದ್ವಿ. ಆದರೆ ಎಷ್ಟು ನೋಡಲೇಬೇಕಲ್ಲ. ಆದರೆ ಮಕ್ಕಳನ್ನ ಒಂಚೂರು ಅವಾಯ್ಡ್ ಮಾಡೋದು, ಏನಿಂದ ನೋಡಿ ಮತ್ತೆ ವಿಚಾರ ಮಾಡಿ ಅವ್ರನ್ನ ಕರೆಯುವಂಥದ್ದು, ಇವೆಲ್ಲವನ್ನೂ ಮಾಡ್ತಿದ್ವಿ. ಈ ಜವಾಬ್ದಾರಿಯನ್ನು ಮರ್ತಿರೋದು ಸೆನ್ಸಾರ್ ಮಂಡಳಿ ವಿರುದ್ಧ ದೂರು. ಹಾಗೆ ಯಶ್ ಅವ್ರನ್ನ ನಾವು ತುಂಬ ಪ್ರೀತಿಸ್ತಾ ಇರೋದ್ರಿಂದ ನಾನು ಅವ್ರಿಗೆ ಹೇಳ್ತಾ ಇರೋದು, ಸಮಾಜದಲ್ಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸರ್. ಯಾಕಂದರೆ ನಿಮ್ಮನ್ನು ನೋಡಿ ಈ ರೀತಿ ಮಾದರಿಯಾಗಿರಬೇಕು ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ನಿಮ್ಮನ್ನು ನೋಡುವಂಥರು ಸುಮಾರು ಜನ ಇರ್ತಾರೆ. ದೇವ್ರು ಕೊಟ್ಟಿರೋವಂಥ ಆ ಒಂದು ಸ್ಥಾನಮಾನವನ್ನು ನಿಮ್ಮನ್ನು ನೋಡಿ ಎಷ್ಟೋ ಜನ ಟರ್ನ್ ಆಗಬೇಕಂದಾಗ, ನೀವು ಕರ್ನಾಟಕದ ತಳಿ, ಇಲ್ಲಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಹಾಲಿವುಡ್ಗೆ ಬೆಳೆದ್ರು ನಮ್ಮಷ್ಟು ಸಂತೋಷ ಯಾರೂ ಪಡೋಷ್ಟಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿ. ನಿಮಗೂ ಕೂಡ ಒಂದು ಸ್ವಲ್ಪ ಎಲ್ಲೋ ಜವಾಬ್ದಾರಿ ಇದೆ ಸರ್. ದಯಮಾಡಿ ಅತಿ ವಿನಯದಿಂದ, ನಿಮಗೂ ಕೂಡ ಕುಟುಂಬ ಇದೆ, ನಿಮಗೂ ಕೂಡ ಒಂದು ಫ್ಯಾಮಿಲಿ ಅಂತ ಇರ್ತವೆ. ನಿಮ್ಮ ಮನಸ್ಸು ನಮಗೆ ಗೊತ್ತು. ನೀವು ಕುಟುಂಬದ ವಿಚಾರದಲ್ಲಿ ಎಷ್ಟು ನೀವು ಪ್ರೀತಿಸ್ತೀರೋ ಹಾಗೆ ನಾವು ಎಲ್ಲವೂ ಕುಟುಂಬವನ್ನು ಪ್ರೀತಿಸುವಂಥವ್ರು. ಹಾಗಾಗಿ ಈ ದೂರು ಇದು ನಿಮ್ಮ ವಿರುದ್ಧ ದೂರಲ್ಲ, ಇದು ಸೆನ್ಸಾರ್ ಮಂಡಳಿಯ ವಿರುದ್ಧ ದೂರು. ನೀವು ಮನಸ್ಸು ಮಾಡೋದ್ರಿಂದ ಚೇಂಜ್ ಮಾಡ್ಬೋದು, ಯಶ್ ಅವ್ರ ಮನಸ್ಸು ಮಾಡಿದ್ರೆ ಚೇಂಜ್ ಮಾಡ್ಬೋದು. ಅವ್ರ ಸಿನಿಮಾವನ್ನು ನಾವು ಕೊಡುವಂಥ ಪತ್ರದಿಂದ ನಾವು ಹಾಕೋ ಪೆಟಿಷನ್ ಯಾರು ತಡೆಯೋಕ್ಕಾಗುತ್ತೆ? ಅದು ಹೋಗುತ್ತೆ. ಆದರೆ ಮುಂದೆ ಆಗಬಾರ್ದು ಈ ಅವಘಡಗಳು. ಈ ಮಕ್ಕಳ ಭವಿಷ್ಯವನ್ನು ನೀವು ಕಾಪಾಡಬೇಕು ಅಂದರೆ ಯಶ್ ಅವ್ರಿಗೂ ಜವಾಬ್ದಾರಿ ಇದೆ, ನಿಮಗೂ ಇದೆ, ನನಗೂ ಇದೆ. ಹಾಗಾಗಿ ಈ ಒಂದು ಪತ್ರ ಕೊಟ್ಟಿದ್ದೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.